ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿಯಲ್ಲಿ ಸಿಎಂ ಕುರ್ಚಿ ಕುರುಕ್ಷೇತ್ರದ ಕ್ಲೈಮ್ಯಾಕ್ಸ್. ಇಂದು ಹೈಕಮಾಂಡ್ ಭೇಟಿಯಾಗಲಿರೋ ಸಿಎಂ ಡಿಸಿಎಂ. ಪ್ರತ್ಯೇಕವಾಗಿ ರಾಹುಲ್ ಭೇಟಿಯಾಗಿ ಉಭಯ ನಾಯಕರಿಂದ ಮಹತ್ವದ ಚರ್ಚೆ. ಎರಡನೇ ಹಂತದ ಸುರ್ಜೇವಾಲಾ 1-to-1 ಸಭೆ. ಈ ಬಾರಿ 60ಕ್ಕೂ ಅಧಿಕ ಶಾಸಕರ ಸಮಸ್ಯೆ ಆಲಿಸಿದ ಉಸ್ತುವಾರಿ. ಸುರ್ಜೇವಾಲಾ ಮುಂದೆ ಸಚಿವರ ವಿರುದ್ಧ ದೂರುಗಳ ಸುರಿಮಳೆ, ಬೇಸರ, ಬೇಡಿಕೆಗಳ ಹೊಳೆ. ಸುರ್ಜೇವಾಲಾ ಮುಂದೆ ಡಿಕೆ ಶಿವಕುಮಾರ್ ಪರ ಶಾಸಕ ರಂಗನಾಥ್ ಭರ್ಜರಿ ಬ್ಯಾಟಿಂಗ್. ರಾಜ್ಯ ಪ್ರವಾಸ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೂ ಒಂದು ಬಾರಿ ಅವಕಾಶ ನೀಡಿ ಅಂತ ಮನವಿ. ಶಾಸಕರ ಬೆನ್ನಲ್ಲೇ ಸಚಿವರ ಜೊತೆ ಸುರ್ಜೇವಾಲಾ ಸಭೆಗೆ ಮುಹೂರ್ತ. ಶಾಸಕರ ಸಮಸ್ಯೆ ಬಗ್ಗೆ ಮಂತ್ರಿಗಳ ಗಮನಕ್ಕೆ ತರಲು ನಿರ್ಧಾರ. ಇಲಾಖಾವಾರು ಮೌಲ್ಯಮಾಪನ ಸಾಧ್ಯತೆ. ಸಚಿವ ಸ್ಥಾನದ ಬಗ್ಗೆ ಶುರುವಾಯಿತು ಡವಡವ. ಪಕ್ಷ ಅಂದಮೇಲೆ ಭಿನ್ನಾಭಿಪ್ರಾಯಗಳಿರುತ್ತೆ. ಐರನ್ ಆಗಿಲ್ಲದ ಬಟ್ಟೆ ಇದ್ರೆ ಅದನ್ನ ಐರನ್ ಮಾಡಿ ಸಮಸ್ಯೆ ಬಗೆಹರಿಸ್ತೇವೆ. ಎಲ್ಲಿ ಸರಿಪಡಿಸಬೇಕೋ ಅಲ್ಲಿ ಸರಿ ಮಾಡ್ತೇವೆ ಎಂದ ರಣದೀಪ್ ಸಿಂಗ್ ಸುರ್ಜೇವಾಲಾ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾದ ಸಿಎಂ ಡಿಸಿಎಂ. ಮೈಸೂರು ದಸರಾ ಉತ್ಸವದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವ ಕುರಿತು ಚರ್ಚೆ. ಬೆಂಗಳೂರಿನಲ್ಲಿ ಡಿಫೆನ್ಸ್ ಕಾರಿಡಾರ್ಗೆ ಜಾಗ ನೀಡುವ ಕುರಿತು ಸಮಾಲೋಚನೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಸುಳ್ಳು. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ತಮ್ಮ ರಾಜಕೀಯ ನಿವೃತ್ತಿ ಬಗ್ಗೆ ಅಮಿತ್ ಶಾ ಮಾತು. ಮುಂದಿನ ದಾರಿಯ ಬಗ್ಗೆ ಮನಬಿಚ್ಚಿ ಮಾತನಾಡಿದ ಚಾಣಕ್ಯ. ವೇದ, ಉಪನಿಷತ್ತು, ನೈಸರ್ಗಿಕ ಕೃಷಿಗೆ ಮೀಸಲಿಡೋ ಕನಸು ತೆರೆದಿಟ್ಟ ಕೇಂದ್ರ ಗೃಹ ಸಚಿವ. ಪುರಸಭೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ಸಂಸದ ಶ್ರೇಯಸ್ ಪಟೇಲ್ ಎದುರೇ ಕಿತ್ತಾಟ. ಬೀಗ ಒಡೆದು ಪುರಸಭೆ ಪ್ರವೇಶಿಸಿದ್ದಕ್ಕೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ಜಟಾಪಟಿ. ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಘಟಪ್ರಭಾ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ. ಉಡುಪಿಯ ಕೃಷ್ಣ ಮಠದಲ್ಲಿ ನೃತ್ಯ ಸೇವೆ. ತಲೆಯ ಮೇಲೆ ಹರಿವಾಣ ಇಟ್ಟು ಪುತ್ತಿಗೆ ಶ್ರೀಗಳಿಂದ ಹೆಜ್ಜೆ. ಅಪರೂಪದ ಸಂಪ್ರದಾಯವನ್ನ ಕಣ್ತುಂಬಿಕೊಂಡ ಭಕ್ತವೃಂದ. ಕೊಲೆ ಪ್ರಕರಣದಲ್ಲಿ ಕೇರಳದ ನರ್ಸ್ಗೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆ. ಮಗಳನ್ನ ಕಾಪಾಡಿಕೊಳ್ಳಲು ತಾಯಿಯ ಹರಸಾಹಸ. ರಕ್ತ ಹಣಕ್ಕಾಗಿ ನಡೆಸಿದ ಪ್ರಯತ್ನವೂ ವಿಫಲ. ಜುಲೈ 16ರಂದು ಗಲ್ಲಿಗೇರಿಸಲು ನಿರ್ಧಾರ. ಅಂತಿಮ ಘಟ್ಟ ತಲುಪಿದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾತ್ರೆ. ಅಂತರಿಕ್ಷದಿಂದ ಮರಳಲು ದಿನಗಣನೆ ಶುರು. ಜುಲೈ 14ರ ನಂತರ ಭೂಮಿಗೆ ಬರೋ ನಿರೀಕ್ಷೆ. ನಮೀಬಿಯಾ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಸದರಿಂದ ಎದ್ದು ನಿಂತು ಚಪ್ಪಾಳೆ. ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಕೆ. ಮೆಕ್ಸಿಕೋದಲ್ಲಿ ಮಳೆಯಬ್ಬರಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ. ಕಣ್ಮುಂದೆ ಕೊಚ್ಚಿ ಹೋಯಿತು ಮನೆ. ಮಳೆ ಅವಘಡದಲ್ಲಿ 3 ಸಾವು. ಹೈ ಅಲರ್ಟ್ ಘೋಷಣೆ. ಧ್ರುವ ಸರ್ಜಾ ನಟನೆಯ ಕೆಡಿ ಟೀಸರ್ ರಿಲೀಸ್ಗೆ ಕೌಂಟ್ ಡೌನ್. ಇಂದು ಏಕಕಾಲಕ್ಕೆ 5 ಭಾಷೆಗಳಲ್ಲಿ ರಿಲೀಸ್. ಆಕ್ಷನ್ ಪ್ರಿನ್ಸ್ ಅಬ್ಬರ ನೋಡೋಕೆ ಫ್ಯಾನ್ಸ್ ವೇಟಿಂಗ್. ಭಾರತ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ಗೆ ಕ್ಷಣಗಣನೆ. ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ನಡೆಯಲಿದೆ ಬಿಗ್ ಬ್ಯಾಟಲ್. ಬರ್ಮಿಂಗ್ಹ್ಯಾಮ್ ಗೆದ್ದ ಟೀಂ ಇಂಡಿಯಾಗೆ ಅಸಲಿ ಟೆಸ್ಟ್ ಗೆಲ್ ಮೇಲೆ ಎಲ್ಲರ ಕಣ್ಣು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.